ಚಿಕ್ಕ ಹುಡುಗ ಈಗ ಕೋಳಿ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅದಕ್ಕೆ ಒಂದ್ ಮುತ್ ಕೊಟ್ಬಿಡ್ತಾನೆ. ಈಗ ಅವನಿಗೆ ಭಯ ಆಗಿ ಅಲ್ಲಿಂದ ಅಜ್ಜಿ ಹತ್ರಕ್ಕೆ ಓಡ್ ಬರ್ತಾನೆ. ಈಗ ಅಜ್ಜಿ ಹತ್ರ ಮುತ್ ಕೊಟ್ರೆ ಮಕ್ಳು ಹುಡ್ತಾರ ಅಂತ ಹೇಳಿ ಅಜ್ಜಿಗೆ ಕೇಳ್ತಾನೆ. ಅಜ್ಜಿನು ಈಗ ಅವ್ನ ಆಟ ಆಡಿಸ್ಬೇಕು ಅಂತ ಹೇಳಿ ಹೌದು ಮುತ್ ಕೊಟ್ರೆ ಮಕ್ಳು ಹುಡ್ತಾರೆ ನಿನ್ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಇವನಿಗೀಗ ಭಯ ಆಗ್ಬಿಡುತ್ತೆ, ನಾನು ಇಷ್ಟ ಬೇಗ ಅಪ್ಪ ಆಗ್ತಿದ್ದೀನ ಅಂತ. ಈಗ ಅಲ್ಲಿಂದ ಅವನು ದೇವ್ರ ಹತ್ರಕ್ಕೆ ಹೋಗಿ ನನಗೆ ಇಷ್ಟ ಬೇಗ ಅಪ್ಪ ಆಗಕ್ ಇಷ್ಟ ಇಲ್ಲ, ನನಗೆ ಇವಾಗ್ಲೇ ಮಕ್ಳು ಬೇಡ ಅಂತೆಲ್ಲ ಬೇಡ್ಕೋತಾನೆ. ಆದ್ರೂ ದೇವ್ರ ಮಾತ್ರ ಅವನನ್ನ ಕರುಣಿಸೋದೇ ಇಲ್ಲ. ಬೆಳಿಗ್ಗೆ ಕೋಳಿ ಮೊಟ್ಟೆ ಇಟ್ಬಿಟ್ಟಿರುತ್ತೆ, ಅದರಿಂದ ಅವನೀಗ ಅಪ್ಪ ಆಗ್ತಿದ್ದೀನ ಅಂತ ಹೇಳಿ ತುಂಬಾ ಬೇಜಾರಾಗ್ಬಿಡ್ತಾನೆ. ಈಗ ಇದೇ ವಿಷಯನ ಫ್ರೆಂಡ್ ಹತ್ರ ಹೋಗಿ ಕೋಳಿ ಜೊತೆ ತಪ್ಪು ಮಾಡಿರೋದನ್ನ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಅವ್ನ ಫ್ರೆಂಡ್ ಈಗ ಶಾಕ್ ಆಗಿ ಆ ಕೋಳಿ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಸರಿ ತಪ್ಪಾಗಿದ್ದಾಗಿದೆ, ಅದೆಷ್ಟೇ ಆಗ್ಲಿ ನಿಂದು, ಇನ್ಮೇಲೆ ಅದನ್ನ ಭದ್ರವಾಗಿ ನೋಡ್ಕೋಬೇಕು ಅಂತ ಹೇಳಿ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದೋಗುತ್ತೆ. ಅವ್ರಮ್ಮ ಈಗ ಕರಿತಾಳೆ. ಇವನು ಹೋಗಿ ನೋಡಿದ್ರೆ ಆ ಮೊಟ್ಟೆ ಹೊಡ್ಕೊಂಡು ಚಿಕ್ಕ ಮರಿ ಆಚೆ ಬಂದಿರುತ್ತೆ. ಈಗ ಅದನ್ನ ನನ್ ಮಗು ಅಂತ ಹೇಳಿ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಅವನ್ ಎಲ್ಲೋದ್ರೂ ತನ್ನ ಜೊತೆ ಆ ಕೋಳಿನೂ ಕೂಡ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಆ ಕೋಳಿನ ಸ್ವಂತ ಮಗು ತರ ಬೆಳೆಸಿ ದೊಡ್ಡದ್ ಮಾಡ್ತಾನೆ. ಈಗ ನಿಮಗೆಲ್ಲ ಚಿಕ್ಕದೊಂದು ಪ್ರಶ್ನೆ, ಚಿಕ್ಕ ವಯಸ್ಸಲ್ಲಿ ಮುತ್ ಕೊಟ್ರೆ ಮಕ್ಕಳಾಗತ್ತೆ ಅಂತ ಎಷ್ಟು ಜನ ನಂಬಿದ್ರಿ? ವೇಟ್ ಮಾಡ್ತಾ ಇರ್ತೀನಿ, ಕೆಳಗಡೆ ಕಾಮೆಂಟ್ ನಲ್ಲಿ ಹೇಳಿ.